ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈಡರ್ ಕಿರಣ್. ಮತ್ತೆ ನಾವು ಇವತ್ತು ಹೋಗ್ತಾ ಇರೋ ಜಾಗ ಚಿಂತಾಮಣಿ ಹತ್ರದಲ್ಲಿರುವ ಕೈಲಾಸಗಿರಿ ಬೆಟ್ಟ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು ನಾವೀಗ. ಹೇಗೈತೆ ನೋಡ್ರಿ ಫಾಗು. ಬನ್ನಿ ನೀವು ಒಮ್ಮೆ ಭೇಟಿ ಕೊಡಿ. ಸೂಪರ್ ಆಗಿದೆ. ಬೆಂಗಳೂರಿಂದ ಬರೀ 100 ಕಿಲೋಮೀಟ್ರ್ ಅಷ್ಟೇ ಇದು ಜಾಗ. ಸೂಪರ್ ಆಗಿದೆ ರೋಡು. ದೇವನಹಳ್ಳಿ, ವಿಜಯಪುರ, ಎಚ್ ಕ್ರಾಸು, ಅಲ್ಲಿಂದ ಬಂದರೆ ಡೈರೆಕ್ಟ್ ಚಿಂತಾಮಣಿ ಊರೊಳಗಡೆ ಹೋಗಂಗಿಲ್ಲ. ಈ ಥರ ಬೋರ್ಡ್ ಸಿಗುತ್ತೆ. ಆ ಬೋರ್ಡ್ ಆಗ್ತಾ ಇದ್ದಂಗೆ ಸ್ವಲ್ಪ ಮುಂದೆ ಬಂದರೆ ನೀವು ಇಲ್ಲೊಂದು ಹಂಸಿದೆ ನೋಡಿ. ಈ ಹಂಸ ಆಗ್ತಾ ಇದ್ದಂಗೆ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಲೆಫ್ಟ್ ತಗೊಬೇಕು. ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಒಂದೇ ರೋಡು ನಿಮಗೆ. ಗಾಣ ಬೇರೆ ಹಿಡ್ಕೊಂಡವ್ರೆ ಅಂದರೆ ಮೀನ್ಗೆ ಹಾಕಿರ್ಬೇಕು. ಅದಕ್ಕೆ ಕಡೆಗೆ ಇಟ್ಕೊಂಡಿಲ್ವ? ಸಸ್ಯಾಹಾರಿ ಮಾಂಸಾಹಾರಿ ಬರ್ಬೇಕಾದ್ರೆ ಜಡ್ದು ಬಿಡಮ್ಮ. ನಮ್ಮ ತಲೆ ಕಲ್ತಿದ್ದವ್ರು. ಸಂಡೇ ಬಂದು ಒಂದಿನ ಕಳೆಯೋರಿಗೆ ಒಳ್ಳೆ ಜಾಗ ಇದು. ಟ್ರೆಕ್ಕಿಂಗ್ ಮಾಡ್ಬೋದು. ಸೂಪರ್ ಆಗಿದೆ ಜಾಗ. ನೀವೇನಾದರೂ ಟ್ರೆಕ್ಕಿಂಗ್ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಬಿಡಬೇಕು. ಬೆಳಗ್ಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಬಂದರೆ ನಿಮಗೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಸುಲಭವಾಗಿರ್ತೈತೆ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಮತ್ತೆ ನೀವು ಕೆಳಗಿಳಿದು ಟೆಂಪಲ್ ನೋಡಿಕೊಂಡು ಸೀದಾ ಬ್ಯಾಂಗ್ಳೂರು ಕಡೆ ಬರ್ಬೋದು. ಇನ್ನೂ ತುಂಬ ಪ್ಲೇಸ್ಗಳಿದೆ ಇಲ್ಲಿ. ಕೈವಾರ ಇದೆ, ಅದು ಮುಗಿಸ್ಕೊಂಡು ನೀವು ಈಶಾ ಫೌಂಡೇಶನ್ ಕಡೆ ಹೋಗ್ಬೋದು. ಈಶಾ ಫೌಂಡೇಶನ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬರ್ಬೋದು ಇನ್ನೂ ಟೈಮ್ ಇದೆ ಅಂದರೆ. ಇಲ್ಲಾಂದರೆ ಡೈರೆಕ್ಟ್ ಬ್ಯಾಂಗ್ಳೂರು ಬರ್ತೀನಿ ಅಂದರೆ ಡೈರೆಕ್ಟ್ ಬ್ಯಾಂಗ್ಳೂರು ಕಡೆನೂ ಬರ್ಬೋದು. ನೋಡಿ ಒಮ್ಮೆ ಒಂದ್ಸಲಿ ಭೇಟಿ ಕೊಡಿ. ಸೂಪರ್ ಆಗಿದೆ ಜಾಗ. ಒಂದೇ ಬಂದಿರೋ ಯಾರನ್ನ ಒದ್ದು ಕಿತ್ಕೊಂಡು ಹೋಗ್ಬಿಟ್ರೆ ಮೊಬೈಲ್ ಸಮೇತ ಏನು ಮಾಡ್ತೀಯಪ್ಪ?
ಬೇಕು ಇದೇ ಎಂಟ್ರಿ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಸೀದಾ ಹೋದರೆ ಬೆಟ್ಟದ ಮೇಲಕ್ಕೆ ಹೋಗ್ತೀವಿ. ಬೆಟ್ಟ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನೀವು ಕೆಳಗಡೆ ಬಂದರೆ ನಿಮಗೆ ಆರಾಮಾಗಿ ಟೆಂಪಲ್ ನೋಡ್ಕೊಂಡು ರಿಟರ್ನ್ ಆಗ್ಬೋದು. ಯಾಕಂದರೆ ಬೆಳಗ್ಗೆ ಹೊತ್ತು ಬಿಸಿಲಿರೋದಿಲ್ಲ, ಆರಾಮಾಗಿ ಹತ್ಬೋದು, ಕೂಲಾಗಿರುತ್ತೆ ವೆದರು. ಅದಕ್ಕೋಸ್ಕರ ಬೇಗ ಟ್ರೆಕ್ಕಿಂಗ್ ಮಾಡಿ ಮತ್ತೆ ಕೆಳಗೆ ಬಂದು ಟೆಂಪಲ್ ನೋಡ್ಬೋದು. ಅದಕ್ಕೋಸ್ಕರ ಅಷ್ಟೇ. ಲೇಟಾಗಿ ಹೋದರೂ ಟ್ರೆಕ್ಕಿಂಗ್ ಮಾಡ್ಬೋದು. ಮೇಲ್ಗಡೆ ಬಿಸಿಲಿದ್ರೆ ತುಂಬ ಪ್ರಾಬ್ಲಮ್ ಇರುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಮತ್ತು ಫಾಗೆಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಹೋದರೆ ನಿಮಗೆ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಒಂದು 8-8:30 ಆಗಿತ್ತು. ಚೆನ್ನಾಗಿದೆ ನೋಡಿ. ಆಗಲೇ ಎಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ರಿಟರ್ನ್ ಆಗೋರು ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ಅಷ್ಟೇ. ನಾವು ಹೋದಾಗೇನು ಬಿಸಿಲಿರಲಿಲ್ಲ, ವೆದರು ತುಂಬ ಕೂಲಾಗಿತ್ತು. ನಾವು ಹೋದಾಗ ಮೇಲೇನು ಸಿಗೋದಿಲ್ಲ, ಜ್ಯೂಸ್ ಒಂದು ಸಿಗುತ್ತೆ ಅಷ್ಟೇ ನಿಮಗೆ. ಜ್ಯೂಸ್ ಅಂಗಡಿ ಒಂದಿದೆ, ಅದು ಬಿಟ್ಟರೆ ಅನ್ನದಾನ ಅಂತ ಮಾಡ್ತಾರೆ, ತಿನ್ನೋರು ತಿನ್ಬೋದು. ಅನ್ನ ಸಾಂಬಾರು ಇರುತ್ತೆ, ಅದು ಬಿಟ್ಟರೆ ಇನ್ನೇನು ಸಿಗೋದಿಲ್ಲ. ಲೇಟಾಗಿ ಹೋಗ್ತೀನಿ ಅನ್ನೋರು ಕೆಳಗಡೆ ಅಲ್ಲೇ ಹೈವೇಲ್ಲೇ ತಿಂಡಿ ತಿನ್ಕೊಂಡು ಹೋದರೆ ನಿಮಗೆ ಆರಾಮಾಗಿರುತ್ತೆ. ಹತ್ತಕ್ಕಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಆರಾಮಾಗಿ ಹೋಗ್ಬೋದು. ಮೇಲೆ ತಿಂಡಿ ಸಿಗ್ಬೋದು, ಇಲ್ಲ ತಿಂಡಿ ಪಾರ್ಸಲ್ ತೊಗೊಂಡೋದ್ರೂ ನಿಮಗೆ ತಿನ್ಬೋದು. ಆದರೆ ಗಲೀಜು ಮಾಡಬೇಡಿ ಅಷ್ಟೇ. ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅನ್ನೋರ್ಗೂ ಒಳ್ಳೆ ತುಂಬ ಚೆನ್ನಾಗಿದೆ ರೋಡು. ಈ ಥರ ರೋಡಲ್ಲೆಲ್ಲ ಕಲ್ತ್ಕೊಂಡ್ರೆ ಆರಾಮಾಗಿ ನೆಕ್ಸ್ಟು ಇನ್ನೂ ಒಳ್ಳೆ ಕ್ರಿಟಿಕಲ್ ರೋಡ್ ಇದ್ರೂ ಓಡಿಸೋರಿಗೆ ತುಂಬ ಅನುಕೂಲ ಆಗುತ್ತೆ. ಮೊದಲು ಇಂಥ ರೋಡಲ್ಲಿ ಕಲ್ತ್ಕೊಳ್ಳಿ, ಬನ್ನಿ ನೋಡಿ.
ಮತ್ತೆ ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಜೈ ಕರ್ನಾಟಕ ಮಾತೆ.